ಎಲ್ರಿಗೂ ನಮಸ್ಕಾರ. ಇವತ್ತಿನ ನೀನಾತೆ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಸ್ಟೇಜ್ ಮೇಲೆ ವಿಕ್ರಮ್ ಅಮ್ಮನ ಕರೆದ್ಬಿಟ್ಟು ಇವರೇ ವಿಕ್ರಮ್ ಅಮ್ಮ ಅಂತೇಳಿ ವೇದ ಎಲ್ರಿಗೂ ಪರಿಚಯ ಮಾಡಿಕೊಟ್ಟಾಗ ಎಲ್ಲರೂ ಕೂಡ ತುಂಬ ಶಾಕಲ್ಲಿ ಇರ್ತಾರೆ. ವಿಕ್ರಮ್ ಕೂಡ ದೊಡ್ಡ ತಪ್ಪು ಮಾಡಿಬಿಟ್ಟೆ ಬೆತ್ತಾಳ ನೀನು ಅಂತೇಳಿ ಹೇಳ್ತಿರ್ತಾಳೆ. ಅಂದರೆ ಈ ಕಡೆ ಅವ್ರ ತಂಗಿ ಇದ್ದವಳು ಅಂದರೆ ಅಮ್ಮ ವಿಕ್ರಮ್ ತಾಯಿ ನಂಗೆ ನಾನು ಯಾರು ಅಂತೇಳಿ ಅವಳು ಕೂಡ ಯೋಚನೆ ಮಾಡ್ತಿರ್ತಾಳೆ. ಅಮ್ಮ ಯಾಕೆ ಇಷ್ಟು ದಿನ ಈ ಸತ್ಯ ಹೇಳಿರಲಿಲ್ಲ ಅಂತೇಳಿ ಅವಳು ಕೂಡ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ವಿಕ್ರಮ್ ತಾಯಿನೂ ಕೂಡ ಸ್ಟೇಜ್ ಮೇಲೆ ನಿಂತ್ಕೊಂಡು ವಿಕ್ರಮ್ನೇ ಕೂಡ ನೋಡ್ತಿರ್ತಾರೆ. ಅದೇ ಟೈಮ್ಗೆ ಮೀಡಿದವರು ಕೂಡ ಕ್ವಶನ್ ಕೇಳ್ತಿರ್ತಾರೆ, ನಿಮ್ಮ ತಾಯಿ ಇಲ್ಲ ಅಂತ ಹೇಳಿದ್ರೆ ಹಾಗೆ ಮತ್ತೆ ಹೆಂಗಿಂದ ಬಂದರು ಇವರು, ಎಲ್ಲಿಂದ ಬಂದರು, ಹೇಗೆ ಪರಿಚಯ ಆಗಿದ್ದು, ಇಷ್ಟು ದಿನ ಎಲ್ಲೋಗಿದ್ರು ಅಂತೆಲ್ಲ ಕೂಡ ಮೀಡಿಯಾದವ್ರು ಪ್ರಶ್ನೆ ಕೇಳ್ತಿರ್ಬೇಕಾದ್ರೆ ವೇದ ಕೂಡ ಹೇಳ್ತಿರ್ತಾಳೆ, ನೋಡಿ ಆ ಪ್ರಶ್ನೆ ಎಲ್ಲ ಕೇಳಕ್ಕೆ ಹೋಗಬೇಡಿ, ಅದೆಲ್ಲ ಫ್ಯಾಮಿಲಿ ಪರ್ಸನಲ್ ಪ್ರಾಬ್ಲಮ್ಮು ಅಂತೇಳಿ ಹೇಳ್ತಿರ್ತಾರೆ. ಹೌದಾ, ಮತ್ತು ಯಾಕೆ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಮೀಡಿಯಾದವರು ಕೇಳ್ತಿರ್ತಾರೆ. ಏನಿಲ್ಲ, ಎಲ್ಲರೂ ಬನ್ನಿ ಸ್ಟೇಜ್ ಮೇಲೆ ಫೋಟೋ ತೊಗೊಳ್ಳೋಣ, ಬನ್ನಿ ಗ್ರೂಪ್ ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳ್ತಿರ್ಬೇಕಾದ್ರೆ ಬಾಬಾ ನೀವು ಬನ್ನಿ ಅಂತ ವೀರೂನು ಕೂಡ ಕರಿತಾ ಇರ್ತಾಳೆ. ವೇದನೂ ಕೂಡ ಈ ಕಡೆ ಬಾಬಾ ಅಂತೇಳಿ ಅವ್ರ ತಾತನೂ ಕೂಡ ಕರೀತಾರೆ. ಸೊ ಎಲ್ಲರೂ ಕೂಡ ಬಾಲ ಮತ್ತು ಮುನ್ನ ಎಲ್ಲರೂ ಸೇರಿ ಕೂಡ ಅವರೆಲ್ಲ ಫೋಟೋಗೆ ಸೆಲ್ಫಿ ಕೂಡ ತಗೊತಾರೆ ಅವ್ರ ಅಮ್ಮನ ಜೊತೆ ಎಲ್ಲನೂ. ನೋಡು ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಅಂತ ಹೇಳ್ತಾರೆ, ನಮ್ಮ ವೇದ ನೋಡು ಅವ್ರ ತಾಯಿನೂ ಕೂಡ ಕರ್ಕೊಂಡು ಬಂದುಬಿಟ್ಟು ಅಂತೇಳಿ ಹೇಳ್ದಾಗ, ಅಲ್ಲ ಇಷ್ಟು ದಿನ ಇಲ್ದಿರೋದು ಇವ್ರು ಎಲ್ಲಿಂದ ಬಂದರು ಅಂತ ದೇವಕಿನೂ ಕೂಡ ಕ್ವಶನ್ ಕೇಳ್ತಿರ್ತಾಳೆ. ಇವಳಿಗೆ ಯಾಕೆ ಬೇಕು, ಇಷ್ಟು ದಿನ ಇವಳು ಮೆರಿತಿದ್ಲು, ಇವಾಗ ಇವ್ರು ಬೇರೆ ಕರ್ಕೊಂಡು ಬಂದಿದ್ದಾಳೆ ಅಂತ ದೇವಕಿ ಕೂಡ ಹೇಳ್ತಿರ್ತಾಳೆ. ಅಮ್ಮ ಎಲ್ಲನೂ ಸರಿ ಆಯ್ತಲ್ಲ ಮತ್ತೆ ಯಾಕೆ ಕಳ್ತಿದ್ದೀರಾ ಅಂತ ವೇದ ಕೇಳ್ತಿರ್ಬೇಕು. ಅಲ್ಲ ವೇದ, ಎಷ್ಟೊಂದು ಸಲ ನಾನು ಮುಖಾಮುಖಿ ಆಗಿದ್ದೀವಿ ವಿಕ್ರಮು ನಾನು, ಆದರೆ ಅವನಿಗೆ ನನ್ನ ಮಗ ಅಂತಲೇ ಗೊತ್ತಾಗಲಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಗೊತ್ತಿಲ್ಲದೆ ಬೈತಿದ್ದೀರಲ್ಲ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನನ್ನ ಮನಸ್ಸು ಪ್ರತಿ ಸಲ ಅವ್ನು ನೋಡಿದಾಗೆಲ್ಲ ಬೈಬೇಕು ಅಂತ ಮನಸ್ಸು ಅನಿಸ್ತಾನೆ ಇಲ್ಲ. ನಾನಿಗೆ ವಿಕ್ರಮ್ ಮಗ ಅಂತ ನನಗೆ ಗೊತ್ತಾಗದೇ ಇರ್ಬೋದು, ಆದರೆ ವಿಕ್ರಮಿಗೆ ನಾನು ತಾಯಿ ಅಂತ ಗೊತ್ತಿದ್ರು ಕೂಡ ಅವನ ನನ್ನ ಹತ್ರ ಏನೂ ಹೇಳಲಿಲ್ಲ, ನಿಜ ಏನು ಅಂತ ಹೇಳಲೇ ಇಲ್ಲ ಅಂತ ಹೇಳ್ತಿರ್ತಾಳೆ. ವೇದಿದ್ದಳು ಅವ್ರಿಗೆ ಗೊತ್ತಿರಲಿಲ್ಲ ಅಮ್ಮ ಅಂತ ಹೇಳಿ ಹೇಳ್ತಿರ್ತಾರೆ. ಇಲ್ಲ ಅವನಿಗೆ ಗೊತ್ತಿತ್ತು, ಚಿಕ್ಕ ವಯಸ್ಸಲ್ಲಿ ಇವಾಗ ಅವನು ದೊಡ್ಡವನಾಗಿದ್ದಾನೆ, ಅವನು ಹೇಗಾಗಿದ್ದ ಅಂತ ನನಗೆ ಗೊತ್ತಿರಲಿಲ್ಲ, ಆದರೆ ವಿಕ್ರಮ್ಗೆ ನಾನೇ ತಾಯಿ ಅನ್ನೋದು ಅವನಿಗೆ ಗೊತ್ತಿತ್ತು. ಆದರೆ ಅವ್ನು ಪ್ರತಿ ಸಲನೂ ನನ್ನ ನೋಡೋಕ್ಕೆ ಬಂದಾಗಲೆಲ್ಲ ಅವನ ಹತ್ರ ನಾನು ತುಂಬ ಸಲ ಜಗಳ ಆಡಿದ್ದೀನಿ, ಬೈದಿದ್ದೀನಿ, ಆದರೆ ಅವನು ಯಾವುದನ್ನು ಅವನು ನಿಜ ಹೇಳಿ ಅಂತಲೂ ಒಪ್ಕೊಳ್ಳೇ ಇಲ್ಲ ಅಂತೇಳಿ ಹೇಳ್ತಿರ್ತಾಳೆ. ವೀರು ಕೂಡ ಅವ್ನು ನನ್ನ ಮುಂದೆ ಜಗಳ ಆಡ್ತಿರ್ತಾನೆ, ರೌಡಿ ವೀರು ಕೂಡ ಅವ್ರ ಅಪ್ಪನ ಜೊತೆ ಬಂದು ನನಗೆ ವಾರ್ ಮಾಡಿ ಕೂಡ ಹೋಗಿದ್ದ, ಅವಾಗ ಅವನಿಗೆ ಗೊತ್ತಿತ್ತು, ಆದರೆ ವಿಕ್ರಮಿಗೆ ಏನೂ ಗೊತ್ತಿರಲಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ವೇದ ಇದ್ದವಳು, ಇಲ್ಲ ವಿಕ್ರಮು ತುಂಬ ಬದಲಾಗಿದ್ದಾನೆ, ಅವ್ನು ಮೊದಲಿನ ಥರ ಇಲ್ಲ, ಹಾಗೆ ಅವ್ನು ನಿಮ್ಮನ್ನು ದ್ವೇಷನೂ ಮಾಡಲ್ಲ, ನೀವು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ ಅಂತ ವೇದ ಕೂಡ ಇಲ್ಲಿ ಸಮಾಧಾನ ಮಾಡ್ತಾ ಇರ್ತಾಳೆ. ಇಲ್ಲ ಅವನಿಗೆ ನನಗೆ ಗೊತ್ತು, ಅವ್ರ ಮನಸ್ಸಲ್ಲಿ ನಿಂಗೆ ಜಾಗ ಇಲ್ಲ, ಅವರಪ್ಪ ನನ್ನ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವ್ನ ಮನಸ್ಸಲ್ಲಿ ಒಂಚೂರು ಕೂಡ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿಲ್ಲ, ಅಮ್ಮ ಅನ್ನೋ ಕನಿಕರನೂ ಕೂಡ ಅವನಿಗಿಲ್ಲ, ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತೇಳಿ ಈ ಕಡೆ ಅವ್ರ ಅಮ್ಮ ಕೂಡ ಹೇಳ್ತಿರ್ತಾರೆ. ವೇದ ಇದ್ದಳು ಅದನ್ನು ತುಂಬ ಕೇಳಿಸ್ಕೊತಾ ಇರ್ತಾಳೆ. ಇಲ್ಲ ಅಮ್ಮ ಎಲ್ಲ ಸರಿಯಾಗಿದೆ, ನಾನು ನಿಜ ಹೇಳಿರೋದು ಯಾಕೆ ಗೊತ್ತಾ, ನೀವೆಲ್ಲ ಒಂದಾಗಬೇಕು ಅಂತ, ನಾನೆಲ್ಲ ಸರಿ ಮಾಡ್ತೀನಿ, ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ ಅಂತ ವೇದ ಕೂಡ ಹೇಳ್ತಿರ್ತಾಳೆ. ಇಲ್ಲ ವೇದ, ಇದು ಮುಂಚೆ ಥರ ಸರಿ ಆಗದಿದ್ದರೆ ನನಗೆ ಗೊತ್ತು ರೌಡಿ ಫ್ಯಾಮಿಲಿ ಹೇಗಿರುತ್ತೆ ಅಂತ, ನನಗೆ ಮುಂಚೆಯಿಂದನೂ ಗೊತ್ತು, ಅದಕ್ಕೆ ತಾನೇ ಮನೆ ಬಿಟ್ಟು ಹೋಗಿದ್ದಾನು ಅಂತ ಹೇಳ್ತಿರ್ತಾಳೆ. ಏನಾಗಲ್ಲ ಸುಮ್ಮನೆ ಏರಿ ಅಂತ ಹೇಳಿ ಕೂಡ ಸಮಾಧಾನ ಮಾಡ್ತಾಳೆ. ಈ ಕಡೆ ಗುಲಾಬಿ ಕೂಡ ಬರ್ತಾಳೆ. ಏನೇನು ಈ ಮನೇಲಿ ಏನೇನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ, ಏನಾಗ್ತಿದೆ ಇಲ್ಲಿ ಅಂತ. ವೇದ ತುಂಬ ಬೋಲ್ಡ್ ಆಗಿದ್ದಾಳೆ, ನಾನು ಅಂದ್ಕೊಂಡಿರ್ತಾರೆ ಇಲ್ಲ, ಅವಳು ತುಂಬ ಧೈರ್ಯಶಾಲಿ, ತುಂಬ ಬೋಲ್ಡ್ ಇದ್ದಾಳೆ ಅವಳು ಅಂತ ಹೇಳ್ತಿರ್ತಾಳೆ. ಈ ವೀರು ನಂಬ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ, ಈ ನನಗೆ ಕೆಲಸ ಆಗಬೇಕಂದ್ರೆ ನಾನು ವೇದನೆ ಹಿಡ್ಕೋಬೇಕು, ವೇದನಿಂದಲೇ ನಾನು ಕೆಲಸ ಆಗಬೇಕು ಅಂತೇಳಿ ಈ ಕಡೆ ಗುಲಾಬಿ ಕೂಡ ಮಾತಾಡ್ತಾ ಇರ್ತಾಳೆ. ಈ ಕಡೆ ವೇದ ಕೂಡ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ವಿಕ್ರಮ್ ತಾಯಿ ಶಕುಂತಲಾನೇ ಅಂತೇಳಿ ಹೇಳಿ ಸ್ಟೇಜ್ ಮೇಲೆಲ್ಲ ಅನೌನ್ಸ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ವಿಕ್ರಮ್ ತಂಗಿನೂ ಕೂಡ ಅವಳು ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಈ ನಮ್ಮಮ್ಮ ಯಾಕೆ ನನ್ನ ಹತ್ರ ಯಾರು ಸತ್ಯನೂ ಹೇಳಿಲ್ಲ, ಅವ್ರು ಯಾಕೆಲ್ಲ ಸತ್ಯನೂ ಮುಚ್ಚಿಟ್ರು, ನಾನು ಅಂದರೆ ವಿಕ್ರಮ್ ನಮ್ಮ ಅಣ್ಣನ ಅವನು, ಇವರೆಲ್ಲ ನಮ್ಮ ಫ್ಯಾಮಿಲಿನ, ಅಮ್ಮ ಇದುವರೆಗೂ ಅಪ್ಪನ ವಿಷಯ ಎಲ್ಲೂ ನನಗೆ ಬಾಯ್ಬಿಟ್ಟಿಲ್ಲ, ಯಾಕೆ ಅಕಸ್ಮಾತ್ ನಾನು ಅಣ್ಣ ಇಬ್ಬರು ಬೇರೆ ಬೇರೆ ಅಪ್ಪಂತೀರಾ ಅಥವಾ ಇವರೆಲ್ಲ ಒಂದು ಫ್ಯಾಮಿಲಿನ, ಯಾಕೆ ಅಮ್ಮ ಯಾವ ವಿಷಯನೂ ಹೇಳಿಲ್ಲ, ಅಮ್ಮ ಇವಾಗ ಇವರೆಲ್ಲ ಸಿಕ್ಕಿದ್ರು ಅಂತ ಅಮ್ಮ ನನ್ನಿಂದ ದೂರ ಮಾಡಿಬಿಡ್ತಾರಾ, ವಿಕ್ರಮ್ಗೆ ಅಮ್ಮ ಇವರೇ ಅಮ್ಮ ಅಂತ ಗೊತ್ತಿದ್ರು ಅವನು ಕೂಡ ಎಲ್ಲೂ ಬಾಯ್ಬಿಟ್ಟಿಲ್ಲ, ಅಮ್ಮಂಗೆ ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿದ್ರು ಕೂಡ ಅವರು ಕೂಡ ಯಾವ ಸತ್ಯನೂ ಬಾಯ್ಬಿಟ್ಟಿಲ್ಲ, ಹಂಗೆ ನನ್ನ ಹತ್ರ ಯಾಕೆ ಎಲ್ಲ ವಿಷಯನೂ ಅಮ್ಮ ಮುಚ್ಚಿಟ್ರು, ಹಂಗೆ ನನ್ನಿಂದ ದೂರ ಆಗ್ಬಿಡ್ತಾರೆ ಅಮ್ಮ, ಆದರೆ ನಾನು ಒಬ್ಬಳೇ ಒಂಬಟ್ಟೆ ಆಗ್ಬಿಡ್ತೀನಿ ಅಂತೇಳಿ ಕಡೆ ಅವ್ರ ತಂಗಿನೂ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಅಮ್ಮನಿಗೆ ಅಲ್ಲ ಈ ಸತ್ಯ ಎಲ್ಲ ಗೊತ್ತಿದ್ರು, ಇವರೇ ನಮ್ಮ ಅಪ್ಪ ಅಂತ ಗೊತ್ತಿದ್ರು ಯಾಕೆ ಹೇಳಿಲ್ಲ, ಏನು ನಡೀತಿದೆ ಇಲ್ಲಿ, ಯಾಕೆ ಅಮ್ಮ ಎಲ್ಲ ನಿಗೂಢವಾಗಿ ಇಟ್ಟಿದ್ದಾರೆ, ಏನು ನಿಜ ಅಂತಲೂ ಒಂದು ಕೂಡ ನಮ್ಮ ಹತ್ರ ಬಾಯ್ಬಿಟ್ಟಿಲ್ಲ, ಏನಾಗಿದೆ ಅಂತಲೂ ಗೊತ್ತಿಲ್ಲ, ಅಮ್ಮನ ಕೇಳಿದ್ರೆ ಅಪ್ಪನ ಬಗ್ಗೆ ಕೇಳಿದ್ರೆ ಏನೂ ಹೇಳ್ತಿರ್ಲಿಲ್ಲ, ಆದರೆ ಇವಾಗ ನೋಡಿದ್ರೆ ಇವರೇ ಸಡನ್ನಾಗಿ ಇವ್ರ ಫ್ಯಾಮಿಲಿ ಅಂತ ಹೇಳಿದ್ರೆ ಹೆಂಗೆ ನಂಬೋದು ಅಂತ ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಐಶ್ವರ್ಯ ಕೂಡ ಐಸ್ ಕ್ರೀಮ್ ತಿನ್ಕೊಂಡು ನಿಂತಿರ್ತಾಳೆ. ತುಂಬ ಫಾಸ್ಟಾಗಿ ತಿಂತಿರ್ಬೇಕಾದ್ರೆ ಈ ಕಡೆ ದೇವಕಿನೂ ಬರ್ತಾಳೆ. ಅಯ್ಯೋ ಮಗಳ ಐಶ್ವರ್ಯ ಏನಾಯಿತು ಹಿಂಗೆ ತಿಂತಿದ್ದೆ ಅಂತ ಕೇಳಿದಾಗ, ಹೊಟ್ಟೆ ಉರಿಯಮ್ಮ ತಣ್ಣಕ್ಕಾಗಲಿ ಅಂತ ಐಸ್ ಕ್ರೀಮ್ ತಿಂತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಹೊಟ್ಟೆ ಉರಿನ ಯಾಕೆ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ
ವೇದ ನೋಡಿದ್ರೆ ಮೆರೆದ್ಬಿಟ್ಲು ಅವಳೇನೆ. ಇವಾಗ ಅವ್ರ ಅತ್ತೆನೂ ಕೂಡ ಕರ್ಕೊಂಬಂದು ಮನೆಗೆ ಸೇರಿಸಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಪುಟಿ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಅವತ್ತೇ ಸ್ಟೇಜ್ ಮೇಲೆ ನೋಡ್ದಲ್ಲ ವಿಕ್ರಮು, ನನಗೆ ಯಾರು ಪರಿಚಯ ಇಲ್ಲ, ನನಗೆ ತಾಯಿನೇ ಇಲ್ಲ ಅಂತ ಈಗ ಸಡನ್ನಾಗಿ ತಾಯಿನ ಕರ್ಕೊಂಬಂದಾಗ ಅವನಿಗೆ ಎಷ್ಟು ಇದಾಗಿರುತ್ತೆ. ವೇದ ಮೇಲೆ ಅವ್ನಿಗೆ ತುಂಬ ಕೋಪ ಬಂದಿರುತ್ತೆ. ವೇದಗೆ ತುಂಬ ಪ್ರತಿ ಸಲನೂ ಅವ್ನು ಕ್ಲಾಸ್ ತೊಗೊತಾನೆ ಇರ್ತಾನೆ ನೋಡು. ಅವನಿಗೆ ಬಾಯಿಗೆ ಬಂದಂಗೆ ಬೈದು ಅವಳನ್ನ ಹೊಡೆದು ಬರ್ದು ಅವ್ನು ನಮ್ಮ ಮನೆಗೆ ಕಳಿಸ್ತಾನೆ. ಅವಳು ಕೊನೆಗೆ ಎಲ್ಲೋಗ್ತಾಳೆ, ನಮ್ಮ ಮನೆಗೆ ಬಂದೇ ಬರ್ತಾಳೆ, ಅಂದರೆ ದೇವಕಿ ಮನೆಗೆ ಬಂದೇ ಬರ್ತಾಳೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಅಕಸ್ಮಾತ್ ವಿಕ್ರಮ್ ಒಂಚೂರು ಪಕ್ಷಕ್ಕೆ ಕರಗಿದ್ರು ಅವ್ರ ಮನೆಯವ್ರು ಇದ್ದಾರೆ ನೋಡು, ಅವರೆಲ್ಲ ರೌಡಿ ಫ್ಯಾಮಿಲಿಗಳು. ಅವರಂತೂ ವೇದನಂತೂ ಸುಮ್ಮನೆ ಬಿಡಲ್ಲ ನೋಡು. ವೇದಕ್ಕೆ ಚೆನ್ನಾಗಿ ಹೊಡೆದಿನ ಅವನು ಸುಮ್ಮನೆ ಅವಳ ಸಾಯಿಸೇ ಬಿಡ್ತಾರೆ ನೋಡು ಅಂತ ಹೇಳ್ತಿರ್ತಾಳೆ. ಓ ಹೌದಾ, ಹಿಂಗೆಲ್ಲ ಮಾಡ್ತಾರಮ್ಮ ಅಂತ ಕೇಳ್ತಿರ್ಬೇಕಾದ್ರೆ, ಹೌದು ಅವಳು ಕೊನೆ ಪಕ್ಷ ನೋಡು ಅವಳು ನಮ್ಮ ಮನೆಗೆ ಬಂದೇ ಬರ್ತಾಳೆ, ಇಲ್ಲ ಅವಳ ಹೆಣ ಅಂತೂ ಬರ್ತಾಳೆ. ಈಗ ಶೆಟ್ರು ಇದ್ರು ಗೊತ್ತಾ, ಶೆಟ್ರು ಹೇಳ್ತಿದ್ರು ನಮ್ಮದೆಲ್ಲ ಇಷ್ಟೇ ಫ್ಯಾಮಿಲಿ, ನಮ್ಮದೆಲ್ಲ ಒಗ್ಗಟ್ಟು ಫ್ಯಾಮಿಲಿ ಅಂತ ಹೇಳ್ತಿರ್ತಾರೆ. ಅವ್ರು ಈ ಮನೆಯವ್ರ ದೃಷ್ಟಿಲಿ ಅವಳು ಕೆಟ್ಟವಳಾಗಿಲ್ಲ ಅಂದರೂ ಶೆಟ್ರು ಫ್ಯಾಮಿಲಿಲಿ ಅವಳು ಕೆಟ್ಟವಳು ಹಾಗೆ ಆಗಿರ್ತಾಳೆ. ಶೆಟ್ರು ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಹೌದಾ ಸರಿ ಆಯ್ತು ಅಂತ ಅವಳ ಹೆಸರು ತಿಂತಿರ್ತಾಳೆ. ಅಲ್ಲ ನೀನು ಹೊಟ್ಟೆವ್ರಿಗೆ ಕಮ್ಮಿ ಆಗಲಿ ಅಂತ ನಾನು ಹಿಂಗೆ ಹೇಳಿದ್ರೆ ಮತ್ತೆ ತಿಂತಿದ್ಯಾ ಅಂತ ಹೇಳ್ತಿರ್ತಾಳೆ. ಅಮ್ಮ ನನ್ನ ಖುಷಿಗೆ ನಾನು ತಿಂತಿದ್ದೀನಿ ಅಂತಲ್ಲಪ್ಪ. ಹುಡುಗಿನ ಹೇಗೆ ಸಮಾಧಾನ ಮಾಡೋದು? ಒಟ್ಟಿನಲ್ಲಿ ಈ ವೇದ ಕಥೆ ಅಂತೂ ಮುಗೀತು. ವಿಕ್ರಮ್ ಅಂತೂ ಬಿಡಲ್ಲ. ವಿಕ್ರಮ್ ಬಿಟ್ಟು ಈ ಶೆಟ್ರು, ಈ ಅವ್ರ ಮನೆಯವರು, ಅವ್ರ ಅತ್ತೆ ಮಾವ ಯಾರೂ ಬಿಡಲ್ಲ ಅಂತ ದೇವಕಿ ಕೂಡ ಮಾತಾಡ್ತಾ ಇರ್ತಾರೆ. ಈ ಕಡೆ ಎಲ್ಲರ ಮುಂದೆ ಮೀಡಿಯಾದಲ್ಲೂ ಕುತ್ಕೊಂಡು ಈ ಕಡೆ ದಾಮೋದರ್, ವೀರು, ವಿಕ್ರಮ್ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ಒಬ್ಬೊಬ್ಬರು ಕೂಡ ಮೀಡಿಯಾದವ್ರು ಕ್ವಶನ್ ಕೇಳ್ತಿರ್ತಾರೆ. ನಿಮ್ಮ ತಾಯಿ ಇಲ್ಲ ಅಂದರೆ ಹೇಗೆ ಬಂದರೆ ನಿಮ್ಮ ತಾಯಿ ಪರಿಚಯ ನಿಮಗೆ ಗೊತ್ತಿರಲಿಲ್ವ, ಹೇಗೆ ಸಿಕ್ಕಿದ್ರು, ಇವ್ರು ನಿಜವಾಗ್ಲೂ ನಿಮ್ಮ ಅಮ್ಮನೇನ ಅಂತೆಲ್ಲ ಕೇಳ್ತಿರ್ಬೇಕಾದ್ರೆ ವಿಕ್ರಮ್ಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಿಲ್ಲದಿರೋ ಅವನು ಅಲ್ಲಿಂದ ಹೊರಟೋಗ್ತಾರೆ. ಅಯ್ಯೋ ಏನು ಆನ್ಸರ್ ಮಾಡದೆ ಹೊರಟೋಗ್ಬಿಟ್ರು ಅಂತ ಹೇಳಬೇಕಾದ್ರೆ ಈ ಕಡೆ ವೇದ ಕೂಡ ಹೇಳ್ತಾರೆ, ಅಲ್ಲ ಅವ್ರ ಅಮ್ಮ ಸಿಕ್ಕಿರೋ ಖುಷಿಗೆ ಅವ್ರಿಗೆ ಏನು ಮಾತಾಡಬೇಕಂತ ಗೊತ್ತಾಗಲಿಲ್ಲ, ಅದಕ್ಕೆ ಹೊರಟೋಗಿದ್ದಾರೆ ಅಂತ ಹೇಳ್ತಿರ್ತಾರೆ. ಅಲ್ಲ ಸರಿ ಮೇಡಮ್, ನಿಮಗೆ ಖುಷಿ ಇದೆಯಾ ಹೇಳಿ, ನಿಮಗೆ ಸಂತೋಷ ಇದೆ ನಿಮ್ಮ ಫ್ಯಾಮಿಲಿ ಮತ್ತೆ ಸಿಕ್ಕಿರೋದಕ್ಕೆ ಅಂತ ಕೇಳಿದಾಗ ಅವಳು ಕೂಡ ಹೌದು ನನಗೆ ತುಂಬ ಸಂತೋಷ ಇದೆ ಅಂತ ಹೇಳಿ ಈ ಕಡೆ ಶಕುಂತಲನೂ ಹೇಳ್ತಿರ್ತಾರೆ. ಮತ್ತು ಯಾಕೆ ನೀವು ಬಿಟ್ಟೋದ್ರಿ ಅಂತ ಕೇಳ್ತಿರ್ತಾಳೆ. ಅಲ್ಲ ನೀವು ಯಾಕೆ ಮನೆಯವ್ರನ್ನೆಲ್ಲ ಬಿಟ್ಟೋದ್ರಿ, ನೀವೇ ಬಿಟ್ಟೋದ್ರ ಅಥವಾ ಇವ್ರೇನಾದ್ರು ದಾಮೋದರ್ ನಿಮಗೆ ಹೊಡ್ತಿ ಕಳಿಸಿದ ಅಂತ ಕೇಳಿದಾಗ ಏನು ಕ್ವಶನ್ ಕೇಳ್ತಿದ್ರೆ ನಿಮಗೇನು ಅರ್ಥ ಆಗಲ್ವ, ಯಾವ ಕ್ವಶನ್ಸ್ ಯಾವಾಗ ಟೈಮಲ್ಲಿ ಕೇಳಬೇಕು ಅಂತ ದಾಮೋದರ್ ಕೂಡ ಹೇಳ್ತಿರ್ತಾರೆ. ಮೀಡಿಯಾದವ್ರು ಕೇಳ್ತಿರ್ತಾರೆ, ಇಲ್ಲ ಸರ್ ಇದು ಪಬ್ಲಿಕ್ ಅವರು, ನೀವು ಪ್ರೈವೇಟಾಗಿ ನೀವು ಮಾಡ್ಕೊಂಡಿದ್ರೆ ನಾವೇನು ಕ್ವಶನ್ಸ್ ಕೇಳ್ತಿದ್ದೆ, ನೀವು ಪಬ್ಲಿಕ್ ಮುಂದೆ ಅನೌನ್ಸ್ ಮಾಡಿದ್ರೆ ಹಂಗಾಗಿ ನಾವು ಕೇಳೋ ರೈಟ್ಸ್ನ ನಾವು ಕೇಳ್ತೀವಿ ಅಂತ ಮೀಡಿಯಾದವರು ಹೇಳ್ತಿರ್ತಾರೆ. ಅಲ್ಲ ನೀವು ಹೇಗೆ ಮನೆ ಬಿಟ್ಟೋದ್ರಿ, ನಿಮಗೆ ಮಕ್ಕಳು ಇವರೇ ಅಂತ ಗೊತ್ತಿರಲಿಲ್ವಾ, ಹೇಗೆ ಇವರೆಲ್ಲ ಹೊಡೆದು ಕಳಿಸಿದ್ರ ಅಂತ ಕೇಳಿದಾಗ ಈ ಕಡೆ ಅವ್ರ ತಾತ ಕೂಡ ಹೇಳ್ತಿರ್ತಾರೆ, ನೋಡಿ ಇದು ಪರ್ಸ್ನಲ್ ವಿಷಯ, ನಾವು ಇವಾಗ ಫ್ಯಾಮಿಲಿಯವ್ರು ಮತ್ತೆ ಸಿಕ್ಕಿದ್ದೀವಿ, ನಾವೆಲ್ಲ ಕುತ್ಕೊಂಡು ಮಾತಾಡ್ತೀವಿ, ನೀವು ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಿರ್ತಾರೆ. ಈ ಕಡೆ ವಿಕ್ರಮು ಕೂಡ ಬಂದುಬಿಟ್ಟು ಅವನು ಕೂಡ ತುಂಬ ಫೀಲಲ್ಲಿ ಇರ್ತಾರೆ. ವೇದ ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಇಷ್ಟು ದಿನ ಸಿಕ್ತಿಲ್ಲಿರೋ ಅಮ್ಮ ಇವಾಗ ಕೊನೆಗೆ ಸಿಕ್ಬಿಟ್ಟು, ಬೇಕಾದಾಗ ಸಿಕ್ಕಿರಲಿಲ್ಲ ಇವಾಗ ಸಿಕ್ಕಿದ್ದಾರೆ, ನನಗೆ ಅವ್ರು ಬಿಟ್ಟೋಗಿದ್ದಕ್ಕೆ ಎಷ್ಟು ಬೇಜಾರಾಗಿತ್ತು, ಇವಾಗ ಸಿಕ್ಕಿರೋದಕ್ಕೆ ಅದಷ್ಟೇ ಕೋಪ ಇದೆ ನನಗೆ, ಅವರೇ ನಮ್ಮಮ್ಮ ಅಂತ ನನಗೆ ಅರ್ಥ ಆಗ್ತಿಲ್ಲ, ಅವರೇ ನಮ್ಮಮ್ಮ ಅಂತಲೂ ನನಗೆ ಅರಗಿಸ್ಕೊಳಕ್ಕಾಗ್ತಿಲ್ಲ ಅಂತೇಳಿ ಅವನು ಕೂಡ ಹಳೆ ನೆನಪನ್ನೆಲ್ಲ ಮಾಡ್ಕೊತಾ ಇರ್ತಾರೆ. ಅವ್ರ ಅಮ್ಮ ಅವನಿಗೆ ಊಟ ಮಾಡಿಸಿದ್ದು, ಮುತ್ತಿಟ್ಟಿದ್ದು, ಮನೆ ಬಿಟ್ಟು ಹೋಗ್ಬೇಕಾರೆ ಅಮ್ಮ ಹೋಗಬೇಡ ನೀನು ಅಂತ ಕಾಲಿಟ್ಟು ಬೇಡ್ಕೊಂಡ್ರು ನನ್ನ ಬಿಟ್ಟು ಹೋಗ್ತರು. ಅವರಮ್ಮ ಬ್ಯಾಗ್ ತೊಗೊಂಡು ಹೋಗ್ತಿರುತ್ತೆ, ಅವನಿಗೆಲ್ಲ ಹಳೆ ನೆನಪಿರುತ್ತೆ. ಈ ಕಡೆ ಅವ್ರ ತಾತ ಅವ್ರ ಅಪ್ಪ ಅವನಿಗೆ ತುಂಬ ತಡಿತಾ ಇರ್ತಾರೆ, ಹೋಗಬೇಡ ನೀನು ಹೋಗಬೇಡ ಅಂತೇಳಿ ತಡ್ತಿರೋದೆಲ್ಲ ಅವನಿಗೆ ನೆನಪಾಗ್ತಿರುತ್ತೆ. ಅದೇ ಟೈಮ್ಗೆ ವಿಕ್ರಮು ಕೂಡ ಯೋಚನೆ ಮಾಡ್ತಿರ್ತಾನೆ, ನೀನು ನಮ್ಮಮ್ಮ ಅಂತ ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ನನಗೆ ಪ್ರೀತಿ ಹುಟ್ಟಲ್ಲ, ನೀನು ನಮ್ಮಮ್ಮನೇ ಅಲ್ಲ ಅಂತೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಅವತ್ತು ಬೇಕು ಅಂತ ಬಂದಾಗ ಬೇಡ ಅಂತ ತಳ್ಳಿಬಿಟ್ಟೋದೆ, ಇವಾಗ ನೀನಾಗೆ ಬಂದಿದ್ಯಾ ಅಂತೇಳಿ ಅಂದ್ಕೊತಾ ಇರ್ಬೇಕಾದ್ರೆ ಮೀಡಿಯಾದವರು ಕೂಡ ಕ್ವಶನ್ಸ್ ಕೇಳ್ತಿರ್ತಾರೆ. ಸರ್ ಏನಾಯಿತು ಹೇಳಿ, ನಿಜ ಹೇಳಿ ಅಂತ ಕೇಳಿದಾಗ ಕಡೆ ತಾತ ಇದ್ದರು, ನೋಡಿ ಇದೆಲ್ಲ ನಮ್ಮ ಪರ್ಸ್ನಲ್ ವಿಷಯ, ನಾವು ಮಾತಾಡಬೇಕು, ನಿಮ್ಗೆ ಆಮೇಲೆ ಇನ್ನೊಂದ್ಸಲ ಕರೆದು ನಿಮಗೆ ಹೇಳ್ತೀನಿ ಅಂದಾಗ, ಸರಿ ನಿಮ್ದೊಂದು ಫ್ಯಾಮಿಲಿ ಫೋಟೋ ಬೇಕು ಅಂತ ಅವರು ಕೂಡ ಕೇಳ್ತಾರೆ. ಸರಿ ಆಯಿತು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಈ ಕಡೆ ವಿಕ್ರಮು ಕೂಡ ಅವ್ರ ಅಮ್ಮ, ನೀನು ನಮ್ಮಮ್ಮ ಅಲ್ಲ, ನೀನು ಒಪ್ಕೊಳ್ಳೋದಕ್ಕೆ ನಂಗೆ ಸಾಧ್ಯನೇ ಇಲ್ಲ, ನೀನು ನಿಜವಾಗ್ಲೂ ನೀನು ನಮ್ಮಮ್ಮ ಅಲ್ಲ, ನೀನು ಒಪ್ಕೊಳ್ಳೋದು ಇಲ್ಲ, ನನಗೆ ಯಾರೋ ಬೇರೆ ಅಮ್ಮ ಅಂತೇಳಿ ಅವನು ಕೂಡ ಮನಸ್ಸಲ್ಲಿ ಫೀಲ್ ಮಾಡ್ಕೊಂಡು ಬೇಜಾರು ಮಾಡ್ಕೊತಾ ಇರ್ತಾರೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.